ಲೆಟ್ಸ್ ಗೋ. ಇವಾಗ ಮಾತ್ರ ಹೇಗಿದೆ ಅಂತ. ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಭಜನ್ ಬೋಪಣ್ಣ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ. ನಾವಿವಾಗ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ, ಹಾಯ್ ಪುನೀತ್. ಹಲೋ ಸರ್. ಫೈನಲಿ ಸಕ್ಸಸ್ಫುಲ್. ಎಸ್ ಸರ್. 6 ಜೇನು ಪೆಟ್ಟಿ ತಂದು ಅದರಲ್ಲಿ ಜೇನು ತುಂಬಿಸಿ, ಥ್ಯಾಂಕ್ಸ್ ಟು ಹನಿ ಸೊಸೈಟಿ, ಥ್ಯಾಂಕ್ಸ್ ಟು ಫಾರೆಸ್ಟ್ರಿ ಕಾಲೇಜ್. ಇನ್ನು ಯಾರ್ಯಾರಿಗೆ ಥ್ಯಾಂಕ್ ಯು ಮಾಡಬೇಕು? ನಮಗೆ ಹೆಲ್ಪ್ ಮಾಡಿದವ್ರಿಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳಬೇಕು. ಎಲ್ರಿಗೂ. ಆಮೇಲೆ ಹನಿ ಬೀಸಿಗೆ ಥ್ಯಾಂಕ್ಸ್ ಹೇಳಬೇಕು ನಾವು. ಹೌದು. ಸೊ ಇವಾಗ ನಾವು ಟೇಸ್ಟ್ ಮಾಡ್ಬೋದಾ? ಹನಿ ಬಿ ಟೇಸ್ಟ್ ಮಾಡ್ಬೋದು. ಬನ್ನಿ, ರಾತ್ರಿ ಹಂಟಿಂಗ್ ಹೋಗ್ತಾ ಇದ್ದೀವಿ. ಹನಿ ಬಿ ಕಚ್ಚಲ್ಲ ಅನಿಸುತ್ತೆ ನಮಗೆ, ಯಾಕಂದರೆ ದೇ ನೋಸ್ ತುಂಬ ಇಂಟ್ರಾಕ್ಟ್ ಮಾಡಿ ಪರಿಚಯ ಇದೆ. ಹೌದು ಅಲ್ವಾ? ಹೌದು. ಯಾ. ಸೊ ಲೆಟ್ಸ್ ಗೋ. ಏನಾದರೂ ಹೇಳ್ಬೇಕು ಅದಕ್ಕಿಂತ ಮುಂಚೆ? ಏನಿಲ್ಲ, ಹನಿ ಬೀಸ್ ಅಂತ ಹೇಳೋದು ನಾವು ತುಂಬ ಚಿಕ್ಕದಾಗಿರುತ್ತೆ. ಆದರೆ ಆ್ಯಕ್ಚುಲಿ ಈ ಪ್ರಪಂಚದಲ್ಲಿ ಹನಿ ಬೀಸ್ ಒಂದು 3-4 ಇಯರ್ಸ್ ಇಲ್ಲ ಅಂದರೆ ನಾವ್ಯಾರೂ ಬದುಕಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದು ತುಂಬ ದೊಡ್ಡ, ನಮ್ಮನ್ನೆಲ್ಲ ಉಳಿಸುವಂಥ ದೊಡ್ಡ ಕೆಲಸನ ಮಾಡ್ತಾ ಇದೆ. ಹೌದು. ಚಿಕ್ಕದಾದರೂ ದೊಡ್ಡ ಕೆಲಸ. ಹೌದು. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ಆಮೇಲೆ ಈಗಿನ ಕಾಲದ ಮಕ್ಕಳಿಗೆ ನಾವು ಇದ್ರ ಬಗ್ಗೆ ನಾಲೆಜ್ ಕೊಡಬೇಕು. ನೇಚರ್ಗೆ ಥ್ಯಾಂಕ್ ಯು ಮಾಡೋದು, ಹನಿ ಬೀಸಿಗೆ ಥ್ಯಾಂಕ್ ಯು ಹೇಳೋದು, ಪ್ರತಿಯೊಂದಕ್ಕೂ. ಸೊ ದಟ್ಸ್ ಹೌ ವಿ ಹ್ಯಾವ್ ಟು ಕ್ರಿಯೇಟ್ ಸಮ್ ರಿಯಲಿ ಗುಡ್ ಕಿಡ್ಸ್. ಇವನ್ನೊಂದು ಒಂದು ಐಟಮ್ ಅಂದರೆ ಇದು ಡೆಮೋ ಪೀಸ್. ಅವನ ಫ್ರೆಂಡ್ ಕೋಕ್ ಭಜನ್ ಅಂತೆ. ಓ ಕೋಕ್ ಬಾ ಕೋಕ್. ಸೊ ಕೋಕ್ ಫುಲ್ ಕ್ಯೂರಿಯಾಸಿಟಿಯಿಂದ ಬಂದ್ಲು ಏನಾಗ್ತಾ ಇದೆ ಇಲ್ಲಿ ಅಂತ. ಹೇಗೆ ಅನಿಸ್ತಾ ಇದೆ ಕೋಕ್? ಅದೇ ಈಗ ವಿಷಯ ಗೊತ್ತಾಯ್ತು, ಹನಿ ಕುಯ್ಲಿಕ್ಕೆ ಹೋಗ್ತಿದ್ದೀರಾ ಅಂತ. ಹೌದು, ಕುಯ್ಕೊಂಡು ಬನ್ನಿ. ಎಸ್ ಕೋಕ್. ಈಗ ನೀನೊಂದು ಹಾಕೊಂಡು ಬಾ ಕೋಕ್. ಕೋಕಿಗೆ ತುಂಬಾ ಧೈರ್ಯ ಎಲ್ಲ ವಿಷಯದಲ್ಲೂ. ಹನಿ ಬಿ ಅಂದ್ರೆ ಸ್ವಲ್ಪ ಭಯ ಅವಳಿಗೆ. ನಾನು ಆಲ್ರೆಡಿ ಹಿಂಗಿದೆ, ಇನ್ನು ಹಿಂಗಾಗ್ಬಿಡುತ್ತೆ. ಹೌದು. ಇಲ್ಲ ಏನಿಲ್ಲ, ಫ್ರೆಂಡ್ಲಿ. ಇವರು ಮಾತಾಡಿ ಪರಿಚಯ ಇದೆ ಹನಿ ಬೀಸ್ಗೆ. ಈಗ ಮತ್ತೆ ಬೆಂದಕಂದ್ರೆ ನೆಂಟರು ಇಲ್ಲ, ನಾವು ಆಕ್ಚುಲಿ ಫ್ರೆಂಡ್ಲಿ ಆಗಿದ್ದೀವಿ. ನಮ್ಮ ಸ್ಮೆಲ್ಲು ಇದೆಲ್ಲ ಅದಕ್ಕೆ ಗೊತ್ತಿರುತ್ತೆ. ಹೌದು. ಈವನ್ ಪಕ್ಷಿಗಳು ಗೊತ್ತಿರುತ್ತೆ ಅದಕ್ಕೆ. ಹೌದು. ಆಕ್ಚುಲಿ ಅದು ನಾವು ಯಾವ ಥರ ಅವರಿಗೆ ಒಂದು ವೈಬ್ರೇಷನ್ ಕೊಡ್ತೀವಿ, ಅದೇ ಥರ ಈವನ್ ಪ್ರಾಣಿ ಪಕ್ಷಿಗಳು ಅಂದರೆ ನಮ್ಮಲ್ಲಿ ಬರೋ ಪಕ್ಷಿಗಳು ಅಷ್ಟೇ ಎಷ್ಟು ಫ್ರೆಂಡ್ಲಿ ಆಗಿರ್ತಾರೆ ಅಂತ ಹೇಳಿದ್ರೆ, ಪಕ್ಕ ಆಲ್ಮೋಸ್ಟ್ ಈಗ ಕ್ಲೋಸ್ ಆಗ್ತಾ ಇದೆ. ನಾವು ಅಲ್ಲೇ ಇದ್ರೆ ಅಲ್ಲೇ ಆಟ ಆಡ್ಕೊಂಡಿರುತ್ತೆ. ಐ ಮೀನ್ ಇದು ಎಲ್ಲ ಕಡೆ ಅಷ್ಟೇ. ಐ ಮೀನ್ ದ ಮೋರ್ ದೇ ಫೀಲ್ ದೇ ಥ್ರೆಟನ್ಡ್ ಅವ್ರು ಓಡೋಗ್ತಾರೆ, ಇಲ್ಲಾಂದರೆ ದೇ ಆರ್ ವೆರಿ ಫ್ರೆಂಡ್ಲಿ. ಬನ್ನಿ ಇವಾಗ ಲೆಟ್ಸ್ ಗೋ. ನೀನು ಇಲ್ಲೇ ಇರ್ತೀಯಾ? ಹಾಂ, ಲೆಟ್ಸ್ ಗೋ. ಹಾಂ, ಇದನ್ನಿಕ ನಂಗೆ ವಿಯನ್ಗೆ ಬಾ. ವಿಯನ್ ಅಲ್ಲಿ ಕತ್ತಕೋಕ. ಓಕೆ, ಲೆಟ್ಸ್ ಗೋ. ಬನ್ನಿ ಬಾ ವಿಯನ್. Babi, yan po ka. Let's go. Aita? Ha? Lata? Ha. ನಾವೆಷ್ಟು ಧೈರ್ಯದಲ್ಲಿದ್ದೀವಿ ಅಂತ ಹೇಳಿದ್ರೆ, ಪುನೀತಿಗೆ ಒಂದು ಯೂನಿಫಾರ್ಮ್ ಕೊಟ್ಬಿಟ್ಟು ನಾವಿಲ್ಲಿ ಪಕ್ಕದಲ್ಲಿ ನಿಂತ್ಕೊಂಡಿದ್ದೀವಿ. ಏನಾಗಿದೆ? How are you, girl? How are you? I love you, Anna. I love you, Anna. Oh, dear, pumpkin kachua. Kachule. They are friendly. They are nice. They are papa. Yappa. ಸೂಪರ್. ಆ್ಯಕ್ಚುಲಿ ಇಷ್ಟೆಲ್ಲ ಆಪ್ರೇಷನ್ ಮಾಡಿದಾಗಲೂ ಒಂದು ಕಚ್ಚಿಲ್ಲ ನಮಗೆ. ಓಕೆ, ಕಟ್ಟೋದು ನಾಳೆ ಕಟ್ಟೋಲ್ಲ. ನಾಳೆ ಕಟ್ಕೊಳ್ಳಿ. ಓಕೆ. ಪ್ಯೂರೆಸ್ಟ್ ಹನಿ ಹೇಗಿದೆ ಅಂತ ವಿಯನ್ಗೆ ಟೇಸ್ಟ್ ಮಾಡಿಸುವ. ಇದಾ? ಇದು ಚೈಂಡಾ ತಿಂಬ ಮಿಂಜ.
ಇದೇ ಇವತ್ತಿನ ವಿಶೇಷ. ಸೊ ಜೇನು ಎಂತ ಕೇಕ್ ತಿಂತೇನೆ. ಅಲ್ಲಿ ಚಾಯಿಂಡ್ ಹಣ್ಣು ಸೂಪರ್, ತುಂಬಾ ಖುಷಿ ಆಯ್ತು. ತುಂಬ ಖುಷಿ ಆಯಿತು. ಹಾಗೆ ಇದೊಂದು ಥರ GST ಕಲೆಕ್ಷನ್ ಥರ, ನಾವು ಜಾಸ್ತಿ ಕುಯ್ಯಲ್ಲ, ಸ್ವಲ್ಪ ಕುಯ್ದಿದ್ದೀವಿ. ಓಕೆ, ಸೊ ಹಾಗೆ ಥ್ಯಾಂಕ್ ಯು ಪುನೀತ್. ವೆಲ್ಕಮ್ ಸರ್. ಥ್ಯಾಂಕ್ ಯು ವೆಲ್ಕಮ್. ಓಕೆ, ಸೊ ಇಟ್ಸ್ ಏನು ಹೇಳೋದು, ಎಫರ್ಟ್ ಆಫ್ ದ ಹನಿ ಬೀಸು. ತುಂಬ ಹಾರ್ಡ್ ವರ್ಕ್ ಮಾಡಿ ಕಲೆಕ್ಟ್ ಮಾಡಿರುವಂಥ ಜೇನ್ ಅವರು. ಸೊ ನನಗೆ ಜಾಸ್ತಿ ಕುಯ್ಯೋಕ್ಕೆ ಮನಸ್ಸಿರಲಿಲ್ಲ, ಆದರೂ ಸ್ವಲ್ಪ ಕುಯ್ದಿದ್ದಾರೆ. ತುಂಬ ಇದೆ ಹನಿ ಆ್ಯಕ್ಚುಲಿ, ಬಿಕಾಸ್ ರೀಸೆಂಟಾಗಿ ಬ್ಲಾಸಮ್ ಎಲ್ಲ ಆಯಿತು. ಸೊ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಕ್ಲಿಕ್ ಮಾಡಕ್ಕೆ ಮರಿಬೇಡಿ. ಇವನು ಈಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಕ್ಲಿಕ್ ಮಾಡಿ ಮರಿಬೇಡಿ. ಇವನಿಗೆ ಈಗ ಗೊತ್ತಾಗ್ಬಿಟ್ಟಿದೆ ಜೇನು ಎಲ್ಲಿದೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಇವನೇ ಹೋಗಿ ಕುಯ್ಕೊಂಡು ಬರ್ತಾನೆ. ಎಲ್ರಿಗೂ ಥ್ಯಾಂಕ್ ಯು. ಥ್ಯಾಂಕ್ ಯು. ಕುಯ್ದು ಕೊಟ್ಟ ಪುನೀತ್ ಮಾಮನಿಗೆ ಥ್ಯಾಂಕ್ ಯು. ಥ್ಯಾಂಕ್ ಯು. ಸೊ ಅಷ್ಟೇ, ಬಾಯ್. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋಕ್ಕೆ. ಮರಿಬೇಡಿ. ಓಕೆ, ಹೋಗಿ ಕ್ಲೋಸ್ ಮಾಡಿಬಿಡು. ನೀನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಕ್ಲಿಕ್ ಮಾಡಿ ಮರಿಬೇಡಿ. ಬಾಯ್. Dip, dip.